ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು, ವಿಡಿಯೋ ನೋಡ್ತಾ ಇದ್ರು, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಷಯ ಸಣ್ಣದು, ವಿಚಾರ ದೊಡ್ಡದಿರುತ್ತೆ. ಎಲ್ಲರ ಬದುಕಲ್ಲೂ ಇದು ಸಹಜ ಪ್ರಕ್ರಿಯೆ. ಇದು ನಿಮ್ಮ ಬದುಕಲ್ಲೂ ಇದೆ, ನನ್ನ ಬದುಕಲ್ಲೂ ಇದೆ. ಇದು ಹೇಳ್ಕೊಳಕ್ಕಾಗಲ್ಲ, ಆ ಥರ ದೊಡ್ಡ ಸಮಸ್ಯೆ ಅಂತ ಅನಿಸಿರುತ್ತೆ. ಅದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿತ್ತ ಅಂತಾರೆ ಅಂತೇಳಿ ಗಾದೆ. ಅದು ಆವಾಗಿನ ಕ್ಷಣಕ್ಕೆ ನಮಗೆ ಕೊಡ್ಲಿನೇ ತಗೊಬೇಕು ಅನಿಸಿರ್ತದೆ. ಉಗ್ರಲ್ಲಿ ಹೋಗೋದೇ ಕೆಲಸ ಅದು. ಆ ಕ್ಷಣಕ್ಕೆ ಇದೊಂದು ನಿದರ್ಶನ. ನೋಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಬೇಕು ಹೇಗಿತ್ತು ನನ್ನ ವಿಡಿಯೋ ಅಂಥೇಳಿ. ಇದು ಮೊದಲನೇ ನಿದರ್ಶನ. ನಾವು ನಡೀತಾ ಇರ್ತೀವಿ, ನಡಿಬೇಕಾದ್ರೆ ಕಾಲಿಗೆ ಮತ್ತು ಚಪ್ಪಲಿ ಮಧ್ಯದಲ್ಲಿ ಒಂದು ಕಲ್ಲು ಸಿಗಾಕೊಂಡ್ಬಿಡುತ್ತೆ. ಅದು ಎಷ್ಟು ಸಮಸ್ಯೆ ಅನಿಸುತ್ತೆ ಅಂದರೆ, ಕಲ್ಲು ತೆಗಿಯೋವರೆಗೂ ನೆಮ್ಮದಿ ಇಲ್ಲ ಗುರು. ಆ ರೇಂಜಿಗೆ ಕ್ವಾಟ್ಲೆ ಕೊಡ್ತಾ ಇರ್ತದೋ. ಇದು ನಿಮಗೂ ಆಗಿರುತ್ತೆ, ತೆಗ್ದಿರ್ತೀರ, ಅದು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರು ಅರ್ಥ ಆಗೋಲ್ಲ. ಎರಡನೇದು, ಕಣ್ಣಲ್ಲಿ ಏನೋ ಒಂದು ಒಂದು ಸಣ್ಣದೊಂದು ಪೀಸು, ಏನೋ ಒಂದು ಕಣ ಸಿಗಾಕೊಂಡ್ಬಿಟ್ಟಿರ್ತದೆ. ಅದು ತೆಗಿಯೋಕ್ಕಾಗಲ್ಲ, ತೆಗಿಯೋಕ್ಕೆ ಭಾಳ ಹಿಂಸೆ. ಅವಾಗ ಅಂದರೆ ನೀರಲ್ಲಿ ಕಣ್ಣು ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಡೋದು. ಸೊ ಇದನ್ನು ಈಗ ಕಂಡಕ್ಟರ್ ತೆಗೆ ಹೋಗ್ಬೇಕು ಯೂಶಲಾಗಿ, ಆ ಥರ ಇರುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ ಅನ್ನಿಸ್ತಾ ಇರ್ತದೆ, ಕಸ ಆಚೆಗೆ ತೆಗಿಯೋವರೆಗೂ. ಮೂರನೇದು ಏನಪ್ಪ ಅಂದರೆ, ಏನೋ ತಿಂದಿರ್ತೀವಿ, ಅಲ್ಲಿಗೆ ಮತ್ತು ಅಲ್ಲಿನ ಸಂದಿಲಿ ಏನೋ ಒಂದು ಪದಾರ್ಥ ಸಿಗಾಕೊಂಬಿಡುತ್ತೆ, ಒಂದು ನಾರು ಅಥವಾ ಒಂದು ತಿಂದಿರೋ ಪೀಸು ಪದಾರ್ಥ ಅದು ಸಿಗಾಕೊಂಬಿಡುತ್ತೆ. ಅದು ಆಚೆ ತೆಗಿಯೋವರೆಗೂ ಮಲಿಕೊಂಡ್ರೂ ನಿದ್ದೆ ಬರೋಲ್ಲ, ಅಷ್ಟು ಕ್ವಾಟ್ಲೆ ಕೊಡ್ತಾ ಇರ್ತದೆ. ಅದು ನಿಮ್ಮ ಬದುಕಲ್ಲೂ ಆಗಿರುತ್ತದೆ. ತೆಗೆದಿರ್ತೀರ, ಹೇಳ್ಕೊಂಡಿರಲ್ಲ ಅಷ್ಟೇ. ಅದು ದೊಡ್ಡ ಸಮಸ್ಯೆನೇ ಅದು ಆ ಕ್ಷಣಕ್ಕೆ. ಮೂರನೇದೇನಪ್ಪ ಅಂದರೆ, ಈಗ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ಬಸ್ಸಲ್ಲಿ ಕೂತಿರ್ತೀವಿ, ಕ್ಯಾಬಲ್ಲಿ ಕೂತಿರ್ತೀವಿ, ಯಾರ್ದೋ ಒಬ್ರ ಜೊತೆ ಇಂಪಾರ್ಟೆಂಟಾಗಿ ಮಾತಾಡ್ತೀವಿ. ಆವಾಗಲೂ ಸಹ ಈ ಮೂತ್ರ ಅನ್ನೋದಿದೆಯಲ್ಲ, ತಡ್ಕೊಂಬಿಟ್ರೆ ಭಾಳ ಕಷ್ಟ. ಇದು ತಡೆದು ಬಿಟ್ಟರೆ ಆಚೆಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಒಂದು ಕ್ಷಣ ಸ್ವರ್ಗ ಕೈ ಸಿಕ್ಕಿದಂಗೆ ಆಗುತ್ತೆ. ಎಷ್ಟು ನೆಮ್ಮದಿ ಆ ಕ್ಷಣಕ್ಕೆ. ಅವಾಗ ಅಷ್ಟು ನೆಮ್ಮದಿ ಅನಿಸ್ಬಿಡ್ತದೆ. ಇವೆಲ್ಲ ಅನುಭವಿಸಿರ್ತೀರ, ಹೇಳ್ಕೊಳ್ಳೋ ವರ್ಷ ನಾನು ಹೇಳ್ಕೊಂತೀನಿ.